ಇವತ್ತೇನು ಹೇಳಕ್ಕೆ ಏನು ಇಲ್ಲ ನನ್ನ ಹತ್ರ. ಏನು ಹೇಳಕ್ಕಿಲ್ಲ ನಿಮಗೆ. ಏನೋ ಇದ್ರೆ ಇಂಪಾರ್ಟೆಂಟ್ ಹೊನ್ನಣ್ಣ ಹೋಯ್ತಾ ಇದ್ದ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ, ಭೇಟಿ ಆದ ಅಷ್ಟೇ. ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಿನಲ್ಲಿ ಇದ್ನಲ್ಲ, ಅದಕ್ಕೆ ಬಂದಿದ್ದೆ. ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ರೀತಿ ನಡ್ಕೊಳ್ತಾರೆ ಹಿಂದೆ ಹೇಳಿದ್ರಿ, ರಾಷ್ಟ್ರಪತಿಗಳು ರಾಜ್ಯಪಾಲರು ನಡ್ಕೊಳ್ತಾರೆ ಹಿಂದೆ ಹೇಳಿದ್ರಿ. ಈಗ ಉಲ್ಟಾ ಹೇಳ್ತಾ ಇದ್ದಾರೆ, ಇದು ಡಬಲ್ ಸ್ಟ್ಯಾಂಡ್. ಏನು ಡಬಲ್ ಸ್ಟ್ಯಾಂಡ್ ಏನು ಹೇಳ್ತಾರೆ? ರಾಜ್ಯಪಾಲರು ರಾಷ್ಟ್ರಪತಿ ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾರೆ, ರಾಜ್ಯಪಾಲರು ಯಾವುದು ರಾಜಕಾರಣ ಮಾಡಲ್ಲ ಅಂತ ಹಿಂದೆ ಹೇಳಿದ್ರು. ಎಲ್ಲಿ ಹೇಳಿದ್ದೆ? ನೀವು ಹಿಂದೆ ಹೇಳಿದ್ರೆ ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ನೀವು ತರಾತುರಿಲಿ ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿದೆ? ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಚುನಾವಣೆಯಲ್ಲೂ ಸಹ ಮೂಢ ವಿಚಾರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ, ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕ್ರಿ ಹೋಗಿಲ್ಲ? ಹಿಂಬನ್ಬರ್ಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ನಿನ್ನೆ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. 8 ಗಂಟೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಅದ್ರ ಔಟ್ಪುಟ್ ಏನು? ಏನು ಔಟ್ಪುಟ್? ನಿಮ್ಗೆ ಹೇಳಿದ್ನಲ್ಲ, ಅವ್ರು ಉತ್ತರ ಕೊಡಲ್ಲ ಅಂದ್ನಲ್ಲ ನಾನು. ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ನಿಮ್ಗೆ ಹೇಳಿದ್ನಲ್ಲ ಔಟ್ಪುಟ್ ಏನು ಅಂತ. ನಿನ್ನೆ ನಿಮ್ಗೆಲ್ಲ ಪ್ರಶ್ನೆವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್. ಏನೋ ಇದ್ರೆ ಇಂಪಾರ್ಟೆಂಟ್. ಹೊನ್ನಣ್ಣ ಹೋಯ್ತಾ ಇದ್ದ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ, ಭೇಟಿ ಆದ ಅಷ್ಟೇ. ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ, ಲೀಗಲ್ ಅಡ್ವೈಸರ್ ಅಲ್ವಾ, ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿಡೇ ಈಸ್ ಡಿಸ್ಕಸಿಂಗ್ ವಿತ್ ಮೀ. ನಾನು ಮೈಸೂರಿನಲ್ಲಿ ಇದ್ನಲ್ಲ, ಅದಕ್ಕೆ ಬಂದಿದ್ದೆ. ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ರೀತಿ ನಡ್ಕೊಳ್ತಾರೆ ಹಿಂದೆ ಹೇಳಿದ್ರಿ, ರಾಷ್ಟ್ರಪತಿಗಳು ರಾಜ್ಯಪಾಲರು ನಡ್ಕೊಳ್ತಾರೆ ಹಿಂದೆ ಹೇಳಿದ್ರು. ಈಗ ಉಲ್ಟಾ ಹೇಳ್ತಾ ಇದ್ದಾರೆ, ಇದು ಡಬಲ್ ಸ್ಟ್ಯಾಂಡ್. ಏನು ಡಬಲ್ ಸ್ಟ್ಯಾಂಡ್ ಏನು ಹೇಳ್ತಾರೆ? ರಾಜ್ಯಪಾಲರು ರಾಷ್ಟ್ರಪತಿ ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾರೆ, ರಾಜ್ಯಪಾಲರು ಯಾವುದು ರಾಜಕಾರಣ ಮಾಡಲ್ಲ ಅಂತ ಹಿಂದೆ ಹೇಳಿದ್ರು. ಎಲ್ಲಿ ಹೇಳಿದ್ದೆ? ನೀವು ಹಿಂದೆ ಹೇಳಿದ್ರೆ ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ನೀವು ತರಾತುರಿಲಿ ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿದೆ? ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಚುನಾವಣೆಯಲ್ಲೂ ಸಹ ಮೂಢ ವಿಚಾರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ, ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕ್ರಿ ಹೋಗಿಲ್ಲ? ಹಿಂಬನ್ಬರ್ಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ನಿನ್ನೆ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. 8 ಗಂಟೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಅದ್ರ ಔಟ್ಪುಟ್ ಏನು?
ಏನು ಔಟ್ಪುಟ್ ನಿಮ್ಗೆ ಹೇಳಿದ್ನಲ್ಲ ಅಲ್ಲ ಸರ್, ನಾನು ಕೇಳಿದೆ, ಅವ್ರು ಅವ್ರು ಕೇಳಿದ ಉತ್ತರ ಕೊಡಲ್ಲ ಅಂದ್ನಲ್ಲ ನಾನು. ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ನಿನ್ನೆ ನಿಮ್ಗೆ ಹೇಳಿದ್ನಲ್ಲ ಔಟ್ಪುಟ್ ಏನು ಅಂತ. ನಿನ್ನೆ ನಿಮ್ ಕೆಲ ಪ್ರೆಸ್ನವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್.